ವಿದ್ಯಾಸಾಗರ್ ಸಬ್ ರಿಜಿಸ್ಟರ್ ಏನು ನಿನ್ನ ಲಂಚದ ಲೀಲೆ ಎಲ್ಲಿ ಹೋದ್ರು ಲಂಚ 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 ಕೇಳುವ ಸಾಗರ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯ ಉಪನೋಂದಣಾಧಿಕಾರಿಗಳ ಕಚೇರಿ ಲಂಚಾತಾರದಿಂದ ತುಂಬಿ ತುಳುಕ್ತಿದೆ. ವಿದ್ಯಾಸಾಗರ ಪಿರಪ್ ದೇವಋಷಿ ಹಿರಿಯ ಉಪನೋಂದಣಾಧಿಕಾರಿಗಳ ಅವರ ಆಜ್ಞೆ ಪ್ರಕಾರ ಒಂದು ಸಹಿಗೆ 700 ರೂಪಾಯಿಂದ 800 ರೂಪಾಯಿ ಹಣವನ್ನು ಪಡೆಯುತ್ತಾರೆ. ಅವರ ಸಮ್ಮುಖದಲ್ಲಿ ಪಕ್ಕದ ಎಡಭಾಗದ ಕೊನೆಯಲ್ಲಿ ಹಣ ಪಡೆಯುತ್ತಾರೆ. ಹಾಗೂ ಪ್ರತಿನಿತ್ಯ ನೂರಾರು ಜನ ಆಸ್ತಿಪಾಸ್ತಿ ಖರೀದಿ ಹಾಗೂ ಮಾರಾಟಕ್ಕೆ ಸಬ್ ರಿಜಿಸ್ಟರ್ ಕಚೇರಿಗೆ ಆಗಮಿಸುತ್ತಾರೆ. ಅವರಿಂದ ನೇರವಾಗಿ ಹಣ ಪಡೆಯುವುದಲ್ಲದೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಂದ ಹಾಗೂ ಫ್ಲಾಟ್, ಮನೆ, ಹೊಲ, ಗದ್ದೆ ಮಾರಾಟ ಮಾಡುವ ಏಜೆಂಟ್ ಮೂಲಕ ಲಕ್ಷ ಹಣವನ್ನು ಬಾಂಡ್ ರೈಟರ್ಗಳಿಂದ ಗಳಿಸ್ತಾರೆ. ಆನ್ಲೈನ್ ವ್ಯವಹಾರಗಳು ಹೆಸರಿಗೆ ಮಾತ್ರ, ಸಂಪೂರ್ಣವಾಗಿ ಇಲ್ಲಿ ಬ್ಲ್ಯಾಕ್ ಮನಿ, ವೈಟ್ ಮನಿ ಮಾಡುವ ಉದ್ದೇಶ ಅನ್ನಿಸ್ತಿದೆ. ಇಲ್ಲಿ ಲಂಚ ಕೊಟ್ಟರೆ ಮಾತ್ರ ನಿಮ್ಮ ಕೆಲಸ ಆಗುತ್ತೆ, ಇಲ್ಲ ಅಂದರೆ ನಾಳೆ ಬಾ, ಮತ್ತೆ ನಾಳೆ ಬಾ, ಹೀಗೆ ನೂರಾರು ಕಾರಣ ಹೇಳಿ ಜನರಿಗೆ ತೊಂದರೆ ನೀಡ್ತಾರೆ. ಒಂದು ಟೇಬಲ್ಗೆ ಸುಮಾರು ಒಂದು ಸಹಿ ಸಿಕ್ಕಾಕಲು 100 ರಿಂದ 1000 ರೂಪಾಯಿ ಹಣವನ್ನು ಸಂಬಂಧಪಟ್ಟ ಹುದ್ದೆಗೆ ಅಧಿಕಾರಿಗಳು ಪಡೆಯುತ್ತಾರೆ. ಅಲ್ಲದೆ ಆಸ್ತಿ ಖರೀದಿ ಮಾಡುವವರಿಂದ ಹಾಗೂ ಮಾರಾಟ ಮಾಡುವವರಿಂದ ಅಧಿಕಾರಿಗಳು ತಮ್ಮ ಲಂಚದ ಹಣವನ್ನು ಬಾಂಡ್ ರೈಟರ್ಗಳಿಂದ ಕೂಡ ಕಾನೂನು ಬಾಹಿರವಾಗಿ ಪಡೆಯುತ್ತಾರೆ. ಆದರೆ ನಿತ್ಯ ಅಲ್ಲೇ ಕೊಡಿಸಿರ್ತಾರೆ. ಆಯಾ ಮೂಲಗಳಿಂದ ಹಣವನ್ನು ಹಂಚಿಕೆ ಮಾಡಿಕೊಳ್ತಾರೆ. ಈಗಾಗಲೇ ಚಿಕ್ಕೋಡಿಯ ಉಪನೋಂದಣಿ ಅಧಿಕಾರಿಗಳ ಕಚೇರಿ ಮೇಲೆ 2-3 ಬಾರಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆದರೂ ಕೂಡ ಏನು ಪ್ರಯೋಜನ ಆಗಿಲ್ಲ. ಇವರಿಗೆ ಯಾರ ಭಯ ಕೂಡ ಇಲ್ಲ, ಬಡ ಜನರ ಮೇಲೆ ಕರುಣೆ ಇಲ್ಲ. ಒಟ್ಟು ಹಣ ಬೇಕು, ಇಲ್ಲದಿದ್ದರೆ ನಿಮ್ಮ ಕೆಲಸ ಆಗಲ್ಲ. ಇವರು ಎಲ್ರಿಗೂ ನಾನು ಇಲ್ಲಿಯವನೇ, ಸ್ಥಳೀಯವನು ಎಂದು ಬೇರೆ ಬೇರೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳ ಹೆಸರು ಹೇಳಿ ಜನರನ್ನು ದಬಾಳಿಸ್ತಾರೆ. ಇದನ್ನು ಯಾವಾಗ ನಿಲ್ಲಿಸ್ತಾರೆ ಎಂದು ನೋಡಬೇಕಾಗಿದೆ. ಭ್ರಷ್ಟಾಚಾರ ಯಾವಾಗ ನಿಲ್ಲಿಸ್ತಾರೆ ಅಂತ ದಾರಿ ಕಾಯುವುದೇ ಜನರ ಕೆಲಸ ಅನಿಸುತ್ತೆ.